ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಈಗ ಸೆಂಗಲ್ಪಟ್ಟು ಹತ್ರ ಇರುವ ತಿರುವಡಿ ಸೂಲಂ ಎಂಬ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದಲ್ಲಿ ತುಂಬ ದೊಡ್ಡದಾದ ಒಂದು ಕರುಮಾರಿ ಅಮ್ಮನ ದೇವಸ್ಥಾನ ಮತ್ತು ಸೂಲಂ ಇದೆ. ಈಗ ಸೂಲಂನೇ ಈ ಊರಿಗೆ ಹೆಸರು ಆಗಿರೋದು. ತಿರುವಡಿ ಸೂಲಂ ಅಂತ ಈ ಊರಿಗೆ ಹೆಸರು. ಇಲ್ಲಿ ಕಾಲಭೈರವ ದೇವಸ್ಥಾನ ಮತ್ತು ಕರುಮಾರಿ ಅಮ್ಮನವರ ವಿಗ್ರಹಗಳು ದೊಡ್ಡ ದೊಡ್ಡದಾಗಿ ಇಟ್ಟಿದ್ದಾರೆ. ಇಲ್ಲಿ ಒಂದು ಇಂಡಿಯಾ ಪೂರ್ತಿ ಇರುವ ಎಲ್ಲ ವಿಷ್ಣು ದೇವಸ್ಥಾನ, ವೆಂಕಟರಮಣ ದೇವಸ್ಥಾನ, ಅನಂತ ಪದ್ಮನಾಭನ ದೇವಸ್ಥಾನ ಮತ್ತು ಕಾಲಭೈರವ ದೇವಸ್ಥಾನ, 108 ದಿವ್ಯ ದೇವಸ್ಥಾನ ಅಂತ ಒಂದೊಂದು ದೇವರಿಗೂ ಒಂದು ಗುಡಿ ಚಿಕ್ಕದಾಗಿ ಕಟ್ಟಿದ್ದಾರೆ. ನೋಡೋಕ್ಕೆ ಅಷ್ಟೇ ಸುಂದರವಾಗಿದೆ. 2 ಕಣ್ಣು ಸಾಕಾಗಿಲ್ಲ. ಬಂದು ನೋಡಿ. ತಿರುವಡಿ ಸೂಲಂ ಸೆಂಗಲ್ಪಟ್ಟು ಡಿಸ್ಟಿಕ್ಕಲ್ಲಿ ಇರೋದು. ಸೆಂಗಲ್ಪಟ್ಟು ಬಿಟ್ಟರೆ ಒಂದು 5-6 ಕಿಲೋಮೀಟ್ರಲ್ಲಿ ಲೆಫ್ಟಲ್ಲಿ ಹೋದರೆ ಆ ದೇವಸ್ಥಾನ ಇರುತ್ತೆ. ತುಂಬ ಸುಂದರವಾದ ದೇವಸ್ಥಾನ ತಿರುವಡಿ ಸೂಲಂ. ನೋಡಿ, ಒಂದೊಂದು ದೇವರಿಗೂ ಒಂದು ವಿಗ್ರಹ ಇಟ್ಟಿದ್ದಾರೆ. ಇದೆಲ್ಲ ಕರುಮಾರಿಯಮ್ಮನ ದೇವಸ್ಥಾನ. ಅದು ಫೋಟೋ ಹಿಡಿಯೋಕ್ಕೆ ಬಿಡೋಲ್ಲ. ನೋಡಿ, ಅಲ್ಲಿದೆ. ಇದು ಈಗ 108 ದಿವ್ಯ ದೇವಸ್ಥಾನ. ಅನಂತ ಪದ್ಮನಾಭ ಸ್ವಾಮಿ, ಕಾಂಜೀಪುರಂ ವರದರಾಜ ಪೆರುಮಾಳ್ ಸ್ವಾಮಿ, ಕುಂಭಕೋಣಂ ಪೆರುಮಾಳ್ ಸ್ವಾಮಿ, ಈ ಥರ ನೋಡಿ ಒಂದೊಂದು. ಇದು ತಿರುಕೋಯಿಲೂರು ಉಲಗಳಂದ ಪೆರುಮಾಳ್ ಸ್ವಾಮಿ ಅಂತ 3 అడుగు ವರ್ಲ್ಡ್ని ನಿರ್ಮಾಣ చేసిన దేవుడు. ಒಂದೊಂದು ಇದಕ್ಕೂ ಒಂದೊಂದು ಗುಡಿ ನೋಡಿ. ಕುಂಭಕೋಣ ದೇವರಂತ ಇವರು. ಇಲ್ಲಿ ವಿಡಿಯೋ ತೆಗಿಯೋಕ್ಕೆ ಬಿಡಲ್ಲ, ಆದ್ರೂ ನನ್ನ ಆದಷ್ಟು ತೆಗೆದಿದ್ದೀನಿ. 108 ಪೆರುಮಾಳ್ ದಿವ್ಯದಾಸ ಪೆರುಮಾಳ್ ಅಂತೆ. ಈಗ ವೆಂಕಟರಾಮ ಸ್ವಾಮಿ ಇನ್ನು 108 ದೇವರನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ಈ ಊರಲ್ಲಿ. ತಿರುವಡಿ ಸೂಲಂ, ಸೆಂಗಲ್ಪಟ್ಟು ಡಿಸ್ಟಿಕ್. ತುಂಬ ಸುಂದರವಾದ ದೇವಸ್ಥಾನ. ದೊಡ್ಡದಾದ ಒಂದು ಆಂಜನೇಯ ನೋಡಿ, ಎಷ್ಟು ದೊಡ್ಡ ಆಂಜನೇಯ. ಶ್ರೀಕೃಷ್ಣ ರಾಧಾಕೃಷ್ಣ ಅವರು. ಇವರು ಕೇರಳ ದೇವರಂತೆ. ಅದು ಏನೋ ಸರಿಯಾಗಿ ಬರ್ತಾ ಇಲ್ಲ. ವಲ್ಲಂ ಕೃಷ್ಣ ಅಂತ. ನೋಡಿ, ಸುಂದರವಾದ ದೇವಸ್ಥಾನ. 108 ಮಹಾವಿಷ್ಣು ಇದ್ದಾರೆ. ಒಂದೊಂದರಲ್ಲಿನೂ ಒಂದೊಂದು ಥರ ಅವತಾರ. ಮೇಲೆ ದೊಡ್ಡದಾದ ಒಂದು ವೆಂಕಟರಾಮ ಸ್ವಾಮಿ ದೇವರು ಇದೆ. ನಾವು ಹೋಗುವ ದೇವಸ್ಥಾನ ಮುಚ್ಚೋ ಟೈಮ್ ಆಗಿರೋದಕ್ಕೆ ಅರ್ಜೆಂಟು. ವಿಶ್ವರೂಪ ಮಹಾವಿಷ್ಣು ನೋಡಿ. ತುಂಬ ಸುಂದರವಾದ ದೇವಸ್ಥಾನ. 1 ಅವರ್ ಆಗುತ್ತೆ, 1 ಅವರ್ 2 ಅವರ್ ಆಗುತ್ತೆ ಈ ದೇವಸ್ಥಾನ ಸುತ್ತು ಬರೋಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.